ಇರಾನ್ ಮೇಲಿನ ದಾಳಿಯನ್ನ ಇಸ್ರೇಲ್ ಮತ್ತು ಅಮೆರಿಕ ನಿಲ್ಲಿಸ್ತಾ ಇಲ್ಲ. ವೈರಿಗಳ ವಿರುದ್ಧದ ಪ್ರತಿದಾಳಿಯಿಂದ ಇರಾನ್ ಕೂಡ ಹಿಂದೆ ಸರಿತಾ ಇಲ್ಲ. ಹೀಗೆ ಗಲ್ಫ್ ಯುದ್ಧ ಮುಂದುವರಿತಾ ಇದ್ರೆ ನಮ್ಮಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಬೇಡಿಕೆ ಬೆಳೀತಾ ಇದೆ. ಗ್ಯಾಸ್ ಸಿಲಿಂಡರ್ಗಳ ಕೊರತೆ ಬೇರೆ ಬೇರೆ ವಲಯಗಳ ಮೇಲೂ ಕೂಡ ದೊಡ್ಡ ಪರಿಣಾಮ ಬೀರೋದಕ್ಕೆ ಈಗ ಶುರುವಾಗಿದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಗ್ಯಾಸ್ ಬೇಕು, ಗ್ಯಾಸ್. ಅಡುಗೆ ಮನೆ ಯಾವ ಸ್ವರೂಪದಲ್ಲಿ ಆ ಮನೆಯನ್ನ ಮಾತ್ರ ನಿಭಾಯಿಸೋದಲ್ಲ, ಆ ರಾಜ್ಯ, ಆ ದೇಶವನ್ನು ಕೂಡ ನಿಭಾಯಿಸುತ್ತೆ. ಸದ್ಯಕ್ಕೆ ಗ್ಯಾಸ್ ಬೇಕು, ಗ್ಯಾಸ್ ಇದೊಂದೇ ಮಾತು ಹೋಟೆಲ್ ಉದ್ಯಮ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ನೀವು ಯಾವುದೇ ಹೋಟೆಲ್ಗಳಿಗೆ ಹೋಗಿ ಅಲ್ಲಿ ಕ್ಯಾಶಿಯರ್ ಜೊತೆಗೇನೋ ಅಥವಾ ಅಲ್ಲಿರುವ ಮ್ಯಾನೇಜರ್ ಜೊತೆಗೇನೋ ಕೂತ್ಕೊಂಡು ಸುಮ್ಮನೆ 5 ನಿಮಿಷ ಮಾತನಾಡಿ ನೋಡಿ. ಅವರು ಗ್ಯಾಸ್ನ ಕತೆಗಳನ್ನು ಹೇಳ್ತಾರೆ, ಗ್ಯಾಸ್ ಕೊರತೆಯ ಬಗ್ಗೆ ಹೇಳ್ತಾರೆ, ಯಾವ ಸ್ವರೂಪದಲ್ಲಿ ಅವರಲ್ಲಿ ಆತಂಕ ಮನೆ ಮಾಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅನೇಕ ಹೋಟೆಲ್ಗಳಲ್ಲಿ ಆಲ್ರೆಡಿ ಮೆನು ಅರ್ಧಕ್ಕರ್ಧ ಕಟ್ ಆಗಿದೆ. ನೀವು ದೋಸೆ ಐಟಮ್ಗಳನ್ನು ತೆಗೆದುಕೊಳ್ಳೋಕೆ ಹೋದರೂ ಕೂಡ ಅಷ್ಟೇ, ಮಸಾಲೆ ದೋಸೆ ಕೊಟ್ಟರೆ ಬರೀ ಚಟ್ನಿ ಮಾತ್ರ ಇರುತ್ತೆ, ಅದ್ರ ಜೊತೆಗೆ ಸಾಂಬಾರು ಇರಲ್ಲ. ಅಂದರೆ ಸಾಂಬಾರ್ ರೆಡಿ ಮಾಡೋದಕ್ಕೆ ಗ್ಯಾಸ್ ಬೇಕು. ಹೀಗಾಗಿ ಗ್ಯಾಸ್ ಬಳಕೆಯನ್ನು ಕಡಿಮೆ ಮಾಡಿಕೊಳ್ಳುವಂಥ ಉದ್ದೇಶಕ್ಕಾಗಿ ದೋಸೆ ಜೊತೆಗಿನ ಸಾಂಬಾರನ್ನು ನಿಲ್ಲಿಸಿದ್ದಾರೆ. ಇದು ಸಣ್ಣ ಎಕ್ಸಾಂಪಲ್ ಅಷ್ಟೇ. ಈ ರೀತಿಯಂಥ ಅನೇಕ ಉದಾಹರಣೆಗಳು ನಿಮಗೆ ಪ್ರತಿಯೊಬ್ಬರ ಅನುಭವಕ್ಕೂ ಕೂಡ ಬರ್ಬೋದು. ಯಾವುದೇ ಹೋಟೆಲ್ಗಳಿಗೆ ಹೋಗಿ ತಿಂಡಿ ಕೇಳೋದಕ್ಕೆ ಹೋಟೆಲಲ್ಲಿ ಇಲ್ದಿದ್ದೇನೋ ಪರವಾಗಿಲ್ಲ, ನಾವು ಮನೇಲಿ ಅಡುಗೆ ಮಾಡ್ಕೊಳ್ತೀವಿ ಅಂತ ಹೇಳುವಂಥವರು ಕೂಡ ನಮ್ಮ ನಡುವೆ ಇದ್ದೇ ಇದ್ದಾರೆ. ಆದರೆ ಪ್ರಶ್ನೆ ಇರುವಂಥದ್ದು, ನಾವೇನೋ ನಮ್ಮ ಮನೆಗಳಲ್ಲಿ ತಿಂಡಿ ಮಾಡಿಕೊಂಡು ಊಟ ಮಾಡ್ಬೋದು, ಆದರೆ ಪ್ರವಾಸದಲ್ಲಿರ್ತಾರೆ, ಬೆಂಗಳೂರಿನಂತಹ ನಗರ ಅಥವಾ ಯಾವುದೇ ಪಟ್ಟಣಕ್ಕೆ ಹೋಗಲಿ, ಯಾವುದೇ ಸಣ್ಣ ಹಳ್ಳಿಗಳಿಗೆ ಹೋಗಲಿ, ಯಾವುದೇ ಒಂದು ಹೋಬಳಿ ಸೆಂಟ್ರಿಗೆ ಹೋಗಲಿ, ಅಲ್ಲೆಲ್ಲ ಕೆಲಸ ಮಾಡ್ತಾ ಇರುವಂಥವ್ರು ಪ್ರತಿನಿತ್ಯ ಮನೆಗೆ ಹೋಗಿ ಊಟ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಮಧ್ಯಾಹ್ನದ ಊಟಕ್ಕೆ ಹೋಟೆಲನ್ನು ಅವಲಂಬಿಸುವಂಥವ್ರು ಈ ದೊಡ್ಡ ವಲಯ ಇದೆ. ಅಷ್ಟೇ ಅಲ್ಲ, ಹೋಟೆಲ್ ಉದ್ಯಮ ಇಲ್ಲದೆ ಹೋದರೆ ಅದನ್ನು ನಂಬಿಕೊಂಡು ಹೋಟೆಲ್ ತೆರೆದಿರೋರನ್ನು ಬೇರೆನ್ಯಾವುದೋ ಕೆಲಸ ಇದೆ, ಬೇರೆನೆಲ್ಲೋ ಆತನಿಗೆ ದುಡ್ಡು ಬರ್ತಾ ಇದೆ, ಅದರ ನಡುವೆ ಹೋಟೆಲ್ ಉದ್ಯಮ ಅನ್ನುವಂಥ ಒಂದು ಏನು ಸಮಾಜ ಸೇವೆ ಅನ್ನೋಂಥ ರೀತಿಯಲ್ಲಿ ಮಾಡೋದಿಲ್ಲ. ಆತ ಜೊತೆಗಿರುವಂಥ ನೌಕರರು ಕೂಡ ಅದೇ ಹೋಟೆಲ್ ಉದ್ಯಮವನ್ನು ನಂಬಿ ಬದುಕ್ತಾ ಇರ್ತಾರೆ. ಅವರೆಲ್ಲರಿಗೂ ಕೂಡ ಇದರ ಹೊಡೆತ ಬೀಳೋದಕ್ಕೆ ಶುರುವಾಗಿದೆ. ಇದು ಈಗ ಅದನ್ನು ದಾಟಿ ಕೈಗಾರಿಕಾ ವಲಯಕ್ಕೆ ಪರಿಣಾಮವನ್ನು ಬೀರ್ತಾ ಇದೆ. ಉದ್ಯಮ ವಲಯಕ್ಕೆ ಇದು ವಿಸ್ತರಿಸ್ತಾ ಇದೆ. ಇದು ಉದ್ಯೋಗದ ವಲಯಕ್ಕೂ ಕೂಡ ವಿಸ್ತರಿಸುವಂಥ ಅಪಾಯ ಎದುರಾಗ್ತಾ ಇದೆ. PGಗಳಲ್ಲೂ ಕೂಡ ಊಟ ಕೊಡೋದಕ್ಕೆ PG ಮಾಲೀಕರು ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತೇಳಿ. ಆದರೆ ಬೆಂಗಳೂರು ಅಥವಾ ಮೈಸೂರು ಅಥವಾ ಹುಬ್ಳಿ, ಧಾರವಾಡ, ಬೆಳಗಾವಿ, ಕಲಬುರಗಿ, ಮಂಗಳೂರು, ಹೀಗೆ ರಾಜ್ಯದ ಬೇರೆ ಬೇರೆ ನಗರಗಳಲ್ಲಿ ವಾಸ ಮಾಡ್ತಾ ಇರತಕ್ಕಂಥ PGಗಳಲ್ಲಿ ವಾಸ ಮಾಡ್ತಾ ಇರುವಂತಹ ಯುವ ಉದ್ಯೋಗಿಗಳು ಏನು ಮಾಡಬೇಕು, ಅವರ ಕತೆ ಏನಾಗುತ್ತೆ? ಇದಕ್ಕಿಂತ ಅನೇಕ ಪರಿಣಾಮಗಳು ಈಗಾಗಲೇ ಬೀರೋದಕ್ಕೆ ಶುರುವಾಗಿದೆ. ಪ್ರತಿಯೊಂದು ವಲಯದಲ್ಲಿ ಕೇಳ್ತಾ ಬರ್ತಾ ಇರುವಂತಹ ಮಾತು ಗ್ಯಾಸ್ ಬೇಕು, ಗ್ಯಾಸ್. ಅದರ ಬಗ್ಗಿನ ವಿವರವಾದಂಥ ವರದಿ ನಿಮಗೆ ತೋರಿಸ್ತೀವಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಉತ್ತರ ಎಲ್ಲಿದೆ? ವಿಧಾನಮಂಡಲ ಅಧಿವೇಶನ ನಡೆಯುವಂಥದ್ದು, ಅಲ್ಲಿಯ ಕಾರ್ಯಕಲಾಪಗಳು ನಡೆಯುವಂಥದ್ದು, ಕಾನೂನು ರಚನೆಯ ಜೊತೆಗೆ, ಅಂದರೆ ಕಾನೂನು ತಿದ್ದುಪಡಿಗಳು, ಮಸೂದೆಗಳು ಇವುಗಳೆಲ್ಲ ಬರ್ತವಲ್ಲ, ಅವುಗಳ ಜೊತೆಗೆ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸುವ ಉದ್ದೇಶಕ್ಕಾಗಿ. ಆದರೆ ಶಾಸಕರು ಕೇಳಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಗೋಜಿಗೆ ಕೆಲ ಇಲಾಖೆಗಳ ಸಚಿವರು ಹೋಗ್ತಾ ಇಲ್ಲ ಅಂತೇಳಿ, ಆದರೆ ಆಡಳಿತ ಹದಗೆಟ್ಟಿದೆ ಅಂತೇಳಿ ಅರ್ಥ. ನಿನ್ನೆ ಸದನದಲ್ಲಿ ಸ್ಪೀಕರ್ ಖಾದರ್ ಅವರು ಸಿಟ್ಟಾಗಿ ಸದನದಿಂದಲೇ ಎದ್ದು ಹೋದರು. ಒಂದು ರೀತಿಯಲ್ಲಿ ಅಕ್ಷರಶಃ ಸ್ಪೀಕರ್ ಅವರ ಸಭಾತ್ಯಾಗದ ರೀತಿಯಲ್ಲಿ ಇತ್ತು. ಅಷ್ಟೆಲ್ಲ ಆದಮೇಲೆ ಸರ್ಕಾರದಲ್ಲಿ ಉತ್ತರ ಕೊಡುವುದಕ್ಕೆ ಬೇಕಾದಂತಹ ಪ್ರಯತ್ನಗಳು ನಡೀತಾ ಇರುವಾಗಲೇ ಇಲಾಖೆಗಳ ಹುಳುಕುಗಳು ಕೂಡ ಹೊರಬೀಳ್ತಾ ಇದ್ದಾವೆ. ಯಾವ್ಯಾವ ಇಲಾಖೆಗಳಲ್ಲಿ ಇಲಾಖೆಗಳಿಗೆ ಎಷ್ಟೆಷ್ಟು ಪ್ರಶ್ನೆಗಳು ಬಂದಿದ್ವು, ಅದರಲ್ಲಿ ಎಷ್ಟಕ್ಕೆ ಉತ್ತರ ಸಿಕ್ಕಿದೆ ಅನ್ನೋದನ್ನು ನೋಡಿದಾಗಲೇ ಗೊತ್ತಾಗುತ್ತೆ. ಇಲಾಖೆಗಳಲ್ಲಿರ್ತಕ್ಕಂಥ ಸಚಿವರು ಹಾಗೂ ಅಲ್ಲಿರುವಂಥ ಅಧಿಕಾರಿಗಳ ಕಾರ್ಯವೈಖರಿಯ ಬಗ್ಗೆಯೂ ಕೂಡ ದೊಡ್ಡ ಪ್ರಶ್ನೆಯೊಂದು ಮೂಡ್ತಾ ಇದೆ. ಅದನ್ನು ಕೂಡ ನಿಮಗೆ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಗ್ಯಾಸ್ ಬೇಕು, ಗ್ಯಾಸ್ ಅಂತೇಳಿ ಈಗ ಹೋಟೆಲ್ ಉದ್ಯಮ ವಲಯ ಮಾತ್ರ ಅಲ್ಲ, ಇಡೀ ಉದ್ಯಮ ವಲಯವೂ ಕೂಡ ಕೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾಕಂದರೆ ಇದರ ಪರಿಣಾಮ ಬಹಳ ದೊಡ್ಡದಾಗಿ ಬೆಳೀತಾ ಇದೆ. ಅಡುಗೆ ಮನೆಗೆ ಗ್ಯಾಸ್ ಇಲ್ಲದೆ ಹೋದರೆ
ಅದರ ಪರಿಣಾಮ ಬಹಳ ದೊಡ್ಡದಿದೆ. ಅದು ಮನೆಗೆ ಮಾತ್ರ ಸೀಮಿತ ಆಗುವುದಿಲ್ಲ, ಹೋಟೆಲ್ಗಳ ಅಡುಗೆ ಮನೆಯೂ ಕೂಡ ಇಲ್ಲಿ ಬಹಳ ಮುಖ್ಯನೇ ಇದೆ. ಯಾಕಂದರೆ ಅದನ್ನು ಅವಲಂಬಿತರಾಗಿರುವಂಥ ದೊಡ್ಡ ಸಂಖ್ಯೆ ಜನ ಇದ್ದಾರೆ, ಕೋಟ್ಯಂತರ ರೂಪಾಯಿಗಳ ವಹಿವಾಟಿದೆ. ಇವೆಲ್ಲದರ ಮೇಲೂ ಕೂಡ ಈಗ ಪರಿಣಾಮ ಬೀರೋದಕ್ಕೆ ಶುರುವಾಗಿದೆ. ಅದರ ವರದಿ ನಿಮಗೆ ತೋರಿಸ್ತೀನಿ. ನಮಗೆ 20% ಅಲೋಕೇಟ್ ಆಗಬೇಕು ನಮ್ಮ ಉದ್ಯಮಕ್ಕೆ, ಅದನ್ನ ಅನ್ಯಾಯ ಆಗ್ತದೆ. ಪಿಜಿಗಳಲ್ಲಿ ನಾವೇನಾದ್ರೂ ಅಡಿಗೆಗಳು ಮಾಡಿಲ್ಲ ಅಂತಂದ್ರೆ ಅವರೆಲ್ಲ ಎಲ್ಲಿಗೆ ಹೋಗ್ಬೇಕು? ತೊಂದರೆ ಇದೆ ಸರ್. ಫಸ್ಟ್ 1900 ಸಿಗ್ತಾ ಇದ್ದಿತ್ತು ಕಮರ್ಷಿಯಲ್ದು, ಈಗ 6000 ಕೊಟ್ಟರೆ ಸಿಗ್ತಾ ಇಲ್ಲ. ಗ್ಯಾಸ್ ಸದ್ಯಕ್ಕೆ ಇಡೀ ಭಾರತೀಯರ ಬಾಯಲ್ಲಿ ಇದೊಂದೇ ಹೆಸರು. ಮನೆ, ಕಾರ್ಖಾನೆ, ಹೋಟೆಲ್, ಮಾಲ್ ಎಲ್ಲಿ ನೋಡಿದ್ರು LPG ಅನಿಲದ್ದೇ ಚರ್ಚೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದಾಗಿ ಭಾರತದಲ್ಲಿ ಸೃಷ್ಟಿಯಾಗಿರೋ ಗ್ಯಾಸ್ ಎಮರ್ಜೆನ್ಸಿ ಈಗ ಹೊಸ ಸಮಸ್ಯೆ ಸೃಷ್ಟಿ ಮಾಡುತ್ತಿದೆ. ಕೊರೋನಾ ಸಮಯದಲ್ಲಿ ದೇಶದಲ್ಲಿ ಸೃಷ್ಟಿಯಾಗಿದ್ದ ಆರ್ಥಿಕ ಅಸ್ತವ್ಯಸ್ತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೋಟೆಲ್ ಹಾಗೂ ಉದ್ಯಮ ವಲಯದಲ್ಲಿ ಸಂಕಷ್ಟ ಬಿಗಡಾಯಿಸಿದ್ದು ಉತ್ಪಾದನೆ ಜೊತೆಗೆ ಉದ್ಯೋಗದ ಮೇಲೂ ಭಾರೀ ಪರಿಣಾಮ ಬೀರಿದೆ. ಎರಡು ಹಡಗುಗಳ ಮೂಲಕ ಭಾರತಕ್ಕೆ ಬಂತು LPG. ಆದರೂ ಜನರಿಗೆ ಕಡಿಮೆಯಾಗ್ತಿಲ್ಲ ಗ್ಯಾಸ್ ಕೊರತೆ ಭೀತಿ. ಯುದ್ಧ ಪೀಡಿತ ಹರ್ಮುಜ್ ಜಲಸಂಧಿ ದಾಟಿ ಭಾರತಕ್ಕೆ ಈಗಾಗಲೇ 2 ಹಡಗುಗಳು ಬಂದಿವೆ. ನಿನ್ನೆ ಹಡಗು ಗುಜರಾತಿಗೆ ಆಗಮಿಸಿದ್ರೆ ಇಂದು ನಂದಾದೇವಿ ಆಗಮನವಾಗಿದೆ. 2 ಹಡಗುಗಳಲ್ಲಿ ತಲಾ 46,000 ಮೆಟ್ರಿಕ್ ಟನ್ LPG ಇದೆ. ಈಗಾಗಲೇ ಶಿವಾಲಿಕ್ ಗುಜರಾತ್ನ ಮುಂದ್ರಾ ಬಂದರಲ್ಲಿ 20,000 ಮೆಟ್ರಿಕ್ ಟನ್ LPG ಡಂಪಿಂಗ್ ಪ್ರಕ್ರಿಯೆ ಆರಂಭಿಸಿದೆ. 4 ದಿನಗಳ ಬಳಿಕ ಇದೇ ಹಡಗು ಮಂಗಳೂರು ಬಂದರಿಗೆ ಆಗಮಿಸಲಿದ್ದು ಉಳಿದ 26,000 ಮೆಟ್ರಿಕ್ ಟನ್ LPGಯನ್ನ ಅನ್ಲೋಡ್ ಮಾಡಲಿದೆ. ಇಷ್ಟು ಪ್ರಮಾಣದಲ್ಲಿ ಭಾರತಕ್ಕೆ LPG ಬಂದರೂ ಕೂಡ ಗ್ಯಾಸ್ ಆತಂಕ ಕಡಿಮೆಯಾಗಿಲ್ಲ. ಕಾರಣ ಸದ್ಯ ಬಂದಿರೋ ಗ್ಯಾಸ್ ಯಾವುದಕ್ಕೂ ಸಾಲ್ತಿಲ್ಲ. ಶಿವಾಲಿಕ್ ಹಾಗೂ ನಂದಾದೇವಿ ಈ 2 ಹಡಗುಗಳಿಂದ ಸರಾಸರಿ 90,000 ಮೆಟ್ರಿಕ್ ಟನ್ LPG ಲಭ್ಯವಾಗಲಿದೆ. ಆದರೆ ಈ ಗ್ಯಾಸ್ ಭಾರತಕ್ಕೆ ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಇದ್ದಂತಾಗಿದೆ. ಒಂದು ದಿನಕ್ಕೆ ದೇಶಕ್ಕೆ ಅಗತ್ಯವಿರೋ LPG ಪ್ರಮಾಣ 80,000 ಮೆಟ್ರಿಕ್ ಟನ್. ಹೀಗಾಗಿಯೇ ದೇಶದಲ್ಲಿ ಗ್ಯಾಸ್ ಅಭಾವ ಪರಿಹಾರಕ್ಕೆ ಕೇಂದ್ರ ಸರ್ಕಾರ ಸರ್ಕಸ್ ಮಾಡುತ್ತಿದೆ. ಯಾರಿಗೆ ಎಷ್ಟು ಗ್ಯಾಸ್ ಅನ್ನೋ ಬಗ್ಗೆ ಕೇಂದ್ರ ಸರ್ಕಾರದಿಂದಲೇ ಹಂಚಿಕೆಯಾಗುತ್ತಿದೆ. ಶಿಕ್ಷಣ ಸಂಸ್ಥೆಗಳು, ಹಾಸ್ಟೆಲ್, ಆಸ್ಪತ್ರೆಗಳಿಗೆ ದಿನಕ್ಕೆ 4,200 ಸಿಲಿಂಡರ್ ವಿತರಿಸಲಾಗ್ತಿದೆ. ಬಸ್, ರೈಲ್ವೆ ನಿಲ್ದಾಣ ಕ್ಯಾಂಟೀನ್, ಇಂದಿರಾ ಕ್ಯಾಂಟೀನ್ಗಳಿಗೆ ದಿನಕ್ಕೆ 1,200 ಸಿಲಿಂಡರ್ ವಿತರಣೆಯಾಗ್ತಿದೆ. ಹೋಟೆಲ್, ಡಾಬಾ, ರೆಸ್ಟೋರೆಂಟ್ಗಳಿಗೆ ದಿನಕ್ಕೆ 1,000 ಸಿಲಿಂಡರ್ ನೀಡಲಾಗ್ತಿದೆ. ಕೈಗಾರಿಕೆಗಳಿಗೆ ತಟ್ಟಿದ ಗ್ಯಾಸ್ ಕೊರತೆಯ ಬಿಸಿ. ನಷ್ಟದ ಹಾದಿ ಹಿಡಿದ ನೂರಾರು ಉದ್ದಿಮೆಗಳು. ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ವ್ಯತ್ಯಯ ಕಾರ್ಖಾನೆ ಮಾಲೀಕರುಗಳಲ್ಲಿ ಕಣ್ಣೀರು ತರಿಸುತ್ತಿದೆ. ಏಷ್ಯಾದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶವಾದ ಬೆಂಗಳೂರಿನ ಪೀಣ್ಯಾಗೂ ಗ್ಯಾಸ್ ಸಮಸ್ಯೆ ತಟ್ಟಿದೆ. ಇಂದಿನಿಂದ ಇಂಡಸ್ಟ್ರಿಗಳಿಗೆ ಗ್ಯಾಸ್ ಪೂರೈಕೆ ಸ್ಥಗಿತಗೊಳಿಸಲಾಗಿದೆ ಅಂತ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಕೈಗಾರಿಕಾ ಸಂಘಕ್ಕೆ ಮಾಹಿತಿ ನೀಡಿದೆ. ಇದರಿಂದಾಗಿ 3,000ಕ್ಕೂ ಅಧಿಕ ಸಣ್ಣ ಕೈಗಾರಿಕೆಗಳಿಗೆ ಗ್ಯಾಸ್ ಪೂರೈಕೆ ಸ್ಥಗಿತವಾಗಿದ್ದು ನೂರಾರು ಕೋಟಿ ರೂಪಾಯಿ ನಷ್ಟದ ಭೀತಿ ಎದುರಾಗಿದೆ. ಮೊದಲೆಲ್ಲ ಒಂದು ಸ್ವಲ್ಪ ಸ್ಟಾಕ್ ಎಲ್ಲ ಇತ್ತು. ಈಗ ಅವರಲ್ಲಿರೋ ಇಂಡಸ್ಟ್ರಿಯಲ್ಲಿರೋ ಒಂದು ಗ್ಯಾಸು ಕೂಡ ಕಂಪ್ಲೀಟ್ ಸ್ಟಾಕು ಕೂಡ ಖಾಲಿ ಆಗಿಬಿಟ್ಟಿದೆ. ಈಗ ನಿನ್ನೆ ಸೋಮವಾರದಿಂದ ಅಂತೂ ಎಲ್ಲ ಯೂಸಲಿ ಗ್ಯಾಸ್ ಯೂಸ್ ಮಾಡೋ ಅಂಥ ಇಂಡಸ್ಟ್ರಿಗಳು ಬಹುತೇಕ ಒಂದು ಸ್ಟಾಪ್ ಆಗಿಬಿಟ್ಟಿದೆ. ವಾಟ್ ನೆಕ್ಸ್ಟ್ ಅಂತ ಸರ್? ನೆಕ್ಸ್ಟ್ ಭಾಳ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಬಟ್ ಏನಂದರೆ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಬಟ್ ಇದಕ್ಕೆ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಬೆಂಗಳೂರಿನ 400ಕ್ಕೂ ಹೆಚ್ಚು ವೆಲ್ಡಿಂಗ್ ಶಾಪ್ಗಳಿಗೆ ಬೀಗ. ಇದು ಪೀಣ್ಯ ಕೈಗಾರಿಕಾ ಪ್ರದೇಶದ ಸ್ಥಿತಿಯಾದ್ರೆ KR ಮಾರ್ಕೆಟ್ನಲ್ಲಿರುವ ಗ್ಯಾಸ್ ವೆಲ್ಡಿಂಗ್, ಕಟ್ಟಿಂಗ್ ಇಂಡಸ್ಟ್ರಿಗಳಿಗೂ ಮರ್ಮಾಘಾತ ಬಿದ್ದಿದೆ. ಕಮರ್ಷಿಯಲ್ ಗ್ಯಾಸ್ ಸಿಗದೆ ಇಲ್ಲಿನ 400ಕ್ಕೂ ಅಧಿಕ ಅಂಗಡಿ ಮಾಲೀಕರು ಕಂಗಾಲಾಗಿ ಹೋಗಿದ್ದಾರೆ. ಹಿಂಗ್ ತೊಂದರೆ ಇದೆ ಸರ್. ಫಸ್ಟ್ 1900 ಸಿಗ್ತಾ ಇದ್ದಿತ್ತು ಕಮರ್ಷಿಯಲ್ದು, ಈಗ 6000 ಕೊಟ್ಟರೆ ಸಿಗ್ತಾ ಇಲ್ಲ. ಮನೆಗೆ ಈಗ ಹಬ್ಬ ಇದೆ, ನಮ್ದು ತುಂಬಾ ತೊಂದರೆ ಇದೆ. ಎಲ್ಲಾ ಕಡೆ ತುಂಬಾ ತೊಂದರೆ ಇದೆ. ಎಲ್ಲ ಹೋಟೆಲ್ ಬಂದಾಯಿತು. ಗ್ಯಾಸ್ ಕಟಿಂಗ್ ಮಾಡ್ರೆ ಕೆಲಸ ಇಲ್ಲ, ಬರ್ಬೇಕು ಹೋಗ್ಬೇಕು, ಆ ಥರ ಇದೆ. ಈಗ 10 ದಿವಸದಿಂದ ತುಂಬಾ ತೊಂದರೆ ಆಗಿಬಿಟ್ಟಿದೆ.
ಕೆಲಸನೆಲ್ಲ ಬಂದು ಹೋಗ್ತಾ ಇದ್ದೀನಿ ಅಷ್ಟೇ. ಆತರ ಓಪನ್ ಮಾಡಬೇಕು, ಯಜಮಾನ್ರು ಏನ್ ಮಾಡಕ್ಕಾಗಲ್ಲ. ಸಣ್ಣ ಪುಟ್ಟ ಕೆಲಸ ಇದ್ರೆ ಮಾಡ್ಕೊಂಡು ಹೋಗೋದು, ಏನಿಲ್ಲ, ಕೆಲಸನೇ ಇಲ್ಲ, ಆತರ ಆಗಿದೆ. ತುಂಬಾ ತೊಂದರೆ ಆಗ್ಬಿಟ್ಟಿದೆ ನಮ್ಗೆ. ಹೋಟೆಲ್ ಮತ್ತು ಪಿಜಿ ಮಾಲೀಕರ ರಕ್ತ ಕಣ್ಣೀರು. ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ಹೋಟೆಲ್ ಉದ್ಯಮಕ್ಕಂತೂ ಬೆನ್ನ ಮೂಳೆಯೇ ಮುರಿದಂತಾಗಿದೆ. ಬೆಂಗಳೂರು ಒಂದರಲ್ಲೇ 40,000 ಹೋಟೆಲ್ಗಳಿವೆ. ಆದರೆ ಹೋಟೆಲ್ಗಳಿಗೆ ಅಂತ ಕೇವಲ 1,000 ಸಿಲಿಂಡರ್ ಹಂಚಿಕೆ ಮಾಡಲಾಗಿದೆ. ಇದು ಯಾವುದಕ್ಕೂ ಸಾಲುತ್ತಿಲ್ಲ. ಇನ್ನು ಪಿಜಿಗಳನ್ನ ಸರ್ಕಾರ ಪರಿಗಣಿಸಿಲ್ಲ. ಬೆಂಗಳೂರಲ್ಲಿ 15,000ಕ್ಕೂ ಹೆಚ್ಚು ಪಿಜಿಗಳಿದ್ದು ಒಂದೊಂದು ಪಿಜಿಯಲ್ಲಿ 100 ಜನ ವಾಸವಿದ್ದಾರೆ. ಹೀಗಾಗಿ ನಮಗೂ ಸಿಲಿಂಡರ್ ಕೊಡಿ ಅಂತ ಸಚಿವ KH ಮುನಿಯಪ್ಪ ಅವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದ್ರು. ಇಂತಹ ಪರಿಸ್ಥಿತಿನಲ್ಲಿ ಎಲ್ಲರನ್ನು ಕೂಡ ಸಮವಾಗಿ ತಗೊಳ್ತಕ್ಕಂಥದ್ದು. ಈಗ ಸುಮಾರು 15,000ಕ್ಕೂ ಹೆಚ್ಚು ಪಿಜಿಗಳಿದೆ ಬೆಂಗಳೂರಲ್ಲಿ. ಕನಿಷ್ಠ ಅಂದ್ರೂ 10 ಲಕ್ಷ ಜನಕ್ಕೆ ಹೆಚ್ಚು ಜನ ಗ್ಯಾಸ್ ಸಿಗದೆ ನಮಗೆ ಭಾಳ ಸಮಸ್ಯೆ ಆಗಿದೆ ಸರ್. ಯಾಕಂತ ಹೇಳಿದ್ರೆ ಕೆಲವೊಂದು ಐಟಮು ಸರಿಯಾಗಿ ಟೈಮಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಕಸ್ಟಮರ್ ಜೋರು ಇರ್ತದೆ, ಸೀಸನ್ ಟೈಮು. ಅದಕ್ಕಾಗಿ ಏನು ಮಾಡ್ತೇವೆ, ಇಲ್ಲಿ ಗಿರಾಕಿ ಎಲ್ಲ ವಾಪಸ್ ಹೋಗ್ತಾವೆ. ಇಲ್ಲಿ ಒಲೆಯಲ್ಲಿ ಲೇಟ್ ಆಗ್ತದೆ. ಅಂದರೆ ಈಗ 12 ದೋಸೆ ಗ್ಯಾಸಿನ ಮೇಲೆ ಆದರೆ ಇದರಲ್ಲಿ 4 ದೋಸೆನೇ ಆಗ್ತದೆ. ಅದಕ್ಕಾಗಿ ಕೊಡೋಕ್ಕಾಗದ ಪಟ ಚಹಾ ಕೊಡೋಕ್ಕಾಗೋದಿಲ್ಲ. ಗ್ಯಾಸು ಅದು ಇದು ಅಂತ ಹೇಳಿ ವಾಪಸ್ ಹೋಗ್ಬಿಡ್ತಾವೆ. ಇದು 7,000 ಚಿಲ್ಲರೆ ಒಂದು ಕೊಡ್ತೀನಿ, ಅದನ್ನು ಬಂದು ಬೇರೆ ಬೇರೆ ಒಂದು ಇದಕ್ಕೆಲ್ಲ ಕೊಟ್ಟು ನಮ್ಮ ಹೋಟೆಲ್ ಉದ್ಯಮಕ್ಕೆ 1,000 ಸಿಲಿಂಡರ್ ಕೊಡ್ತೀನಿ ಅಂತಂದ್ರೆ 1,000 ಸಿಲಿಂಡರ್ ಕೊಟ್ರೆ ಇದು ಯಾವ ಏರಿಯಾಗೆ ಅವ್ರು ಕೊಟ್ಟಂಗಾಗತ್ತೆ ನೋಡಿ. ಇನ್ನೊಂದೇನು ಅಂದ್ರೆ ಸುಮಾರು ಹೋಟ್ಲುಗಳು ತೆಗೆದಿದೆ, ಸುಮಾರು ಹೋಟ್ಲುಗಳು ಬಾಗ್ಲಾಕಿದೆ. ಇಲ್ಲಿ 4,500 5,000 ಕೊಟ್ರೆ ಸಿಲಿಂಡರ್ ಸಿಗತ್ತೆ. ಅದು ಹೆಂಗದು? ಬ್ಲಾಕ್ ಮಾಡ್ತಾ ಇದ್ದಾರೆ ತಾನೇ ಅವರು. ಮಕ್ಕಳ ಬಿಸಿಯೂಟಕ್ಕೂ ಸಿಕ್ತಿಲ್ಲ ಅಡುಗೆ ಅನಿಲ. ರಾಜ್ಯಾದ್ಯಂತ ಕಾಳಸಂತೆಕೋರರ ಹಾವಳಿ. ಕಮರ್ಷಿಯಲ್ ಗ್ಯಾಸ್ ವ್ಯತ್ಯಯದ ಜೊತೆಗೆ ಅಡುಗೆ ಅನಿಲವೂ ಜನರಿಗೆ ಸಿಕ್ತಿಲ್ಲ. ಕೊಪ್ಪಳದ ಭಾರತ್ ಗ್ಯಾಸ್ ಏಜೆನ್ಸಿ ಮುಂದೆ ಸಿಲಿಂಡರ್ಗಾಗಿ ಜನ ಜಮಾಯಿಸಿದ್ರು. ಸಿಲಿಂಡರ್ ಸಿಗದ ಹಿನ್ನೆಲೆ ಶಾಲೆಗಳಿಗೆ ಬಿಸಿಯೂಟ ತಯಾರಿಯಲ್ಲೂ ವ್ಯತ್ಯಯವಾಗಿದೆ. ಕೊಪ್ಪಳ ತಾಲೂಕಿಗೆ 300 ಅಡುಗೆ ಸಿಲಿಂಡರ್ ಬೇಡಿಕೆ ಇಡಲಾಗಿದೆ. ಗ್ಯಾಸ್ ಅಭಾವವನ್ನೇ ಏಜೆನ್ಸಿಯವರು ಬಂಡವಾಳ ಮಾಡಿಕೊಂಡಂತಿದೆ. ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ಮಾರಾಟದ ಕರಾಳ ದಂಧೆಯನ್ನ ಬೀದರ್ ಪೊಲೀಸರು ಬಯಲಿಗೆಳೆದಿದ್ದು 2 ವಾಹನ 105 LPG ಗ್ಯಾಸ್ ಸಿಲಿಂಡರ್ಗಳನ್ನು ಜಪ್ತಿ ಮಾಡಿದ್ದಾರೆ. ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡ್ತಾರೆ ಅಂತ ಗೊತ್ತಾದ ಮೇಲೆ ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಅಲ್ಲಿ ಹೋಗಿ ನೋಡಲಾಗಿ ಅಲ್ಲಿ ಶರೀಕರ ಹೊಲದಲ್ಲಿ ಸುಮಾರು 105 ಸಿಲಿಂಡರ್ಗಳು, 2 ಲಾರಿ, 2 ವಾಹನಗಳ ಸಮೇತ ಇವೆಲ್ಲ ಸಿಲಿಂಡರ್ಗಳನ್ನು ನಾವು ಹಿಡಿದು 4 ಜನರಿಗೆ ವಶಕ್ಕೆ ಪಡೆದುಕೊಂಡು ನಾವು ಅವ್ರ ಮೇಲೆ ಕ್ರಮ ಕೈಗೊಂಡಿದ್ವಿ. ಯಾದಗಿರಿ ಜಿಲ್ಲೆ ಶಹಾಪುರ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಗೃಹ ಬಳಕೆಯ LPG ಸಿಲಿಂಡರ್ಗಳನ್ನು ಬಳಸಲಾಗ್ತಿತ್ತು. ಶಹಾಪುರ ಹಾಗೂ ಬೀಗುಡಿ ಸೇರಿದಂತೆ ಹಲವು ಕಡೆಗಳಲ್ಲಿ ದಾಳಿ ಮಾಡಿರೋ ಪೊಲೀಸರು 19 ಗೃಹ ಬಳಕೆ ಸಿಲಿಂಡರ್ಗಳನ್ನು ಜಪ್ತಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಶಿಡ್ಲಘಟ್ಟ ನಗರದಲ್ಲಿ ಗೃಹ ಬಳಕೆಯ ಅಡುಗೆ ಅನಿಲ ಬಳಸುತ್ತಿದ್ದ ಹೋಟೆಲ್ಗಳ ಮೇಲೆ ದಾಳಿ ಮಾಡಿರೋ ಪೊಲೀಸರು 30ಕ್ಕೂ ಹೆಚ್ಚು ಸಿಲಿಂಡರ್ಗಳನ್ನು ಜಪ್ತಿ ಮಾಡಿದ್ದಾರೆ. ಗ್ಯಾಸ್ಗಾಗಿ ಹೈಕೋರ್ಟ್ನಲ್ಲಿ ರಿಟ್. ಇನ್ನು ಈ ಕರ್ನಾಟಕಕ್ಕಿಂತ ಹೆಚ್ಚು ಸಿಲಿಂಡರ್ಗಳನ್ನು ತಮಿಳುನಾಡಿಗೆ ನೀಡಲಾಗಿದೆ. ಕರ್ನಾಟಕಕ್ಕೆ ದಿನಕ್ಕೆ 44,000 ಸಿಲಿಂಡರ್ ಪೂರೈಕೆ ಮಾಡುತ್ತಿದ್ರೆ ಪಕ್ಕದ ತಮಿಳುನಾಡಿಗೆ 72,000 ಸಿಲಿಂಡರ್ ಹಂಚಿಕೆ ಮಾಡಲಾಗ್ತಿದ್ದು ಕೇಂದ್ರ ತಾರತಮ್ಯ ಮಾಡುತ್ತಿದೆ ಅಂತ ಕಿಡಿಕಾರಿದ್ದಾರೆ. ಈ ಮಧ್ಯೆ ಬೆಂಗಳೂರಿನ ಹೋಟೆಲ್ಗಳಿಗೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ಕೋರಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಕೆಯಾಗಿದೆ. ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಪೀಠ ರಾಜ್ಯವಾರು ಈ ತಿಂಗಳು ಎಷ್ಟು ಸಿಲಿಂಡರ್ ಹಂಚಿಕೆ ಮಾಡಲಾಗಿದೆ ಅನ್ನೋ ಬಗ್ಗೆ ಮಾಹಿತಿ ನೀಡಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ನಿರ್ದೇಶಿಸಿದೆ. ಬೆಳಗಾವಿಯಲ್ಲಿ 60ಕ್ಕೂ ಹೆಚ್ಚು ಕೈಗಾರಿಕೆಗಳಿಗೆ ಕಂಟಕ. ಬೆಂಗಳೂರು ಮಾತ್ರವಲ್ಲ, ಉತ್ತರ ಕರ್ನಾಟಕದ ಉದ್ದಿಮೆಗಳ ಮೇಲೂ ಕಮರ್ಷಿಯಲ್ ಗ್ಯಾಸ್ ಕೊರತೆ ಭೀಕರ ಪರಿಣಾಮ ಬೀರಿದೆ. ಜಿಲ್ಲೆಯಲ್ಲಿ 60ಕ್ಕೂ ಹೆಚ್ಚು ಕೈಗಾರಿಕೆಗಳು ಕ್ಲೋಸ್ ಆಗುವ ಹಂತಕ್ಕೆ ಬಂದಿವೆ. ಇಲ್ಲಿವರೆಗೆ ನಾವು ಏನು ಮಾಡಿದ್ವಿ, ಆ ದೇಶಗಳ ಮುಖಾಂತರ ಅವ್ರವ್ರ ಏನು ಪ್ರಾಡಕ್ಟ್ ಬೇಕಾಗುತ್ತೆ ಅವ್ರವ್ರ ಸ್ಪೆಸಿಫಿಕೇಶನ್ ಪ್ರಕಾರ ನಾವು ಎಲ್ಲ CNC ಮಷಿನ್ಗಳನ್ನ ತೊಗೊಂಡು ಅದರಲ್ಲಿ 15-20 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಅವ್ರ ಪ್ರಾಡಕ್ಟ್ಗಳನ್ನ ಒಂದು 15-20 ಕೋಟಿ ರೂಪಾಯಿ ಯಾವಾಗ ಖರ್ಚು ಮಾಡಿರ್ತೀವಿ. ಈಗ ಅದು ಮಾರ್ಚ್ ಎಂಡಿಂಗ್ನಲ್ಲಿ 100% ಏನು ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಆಗಬೇಕಾಗಿತ್ತು ಅದೆಲ್ಲ ನಿಂತ್ಕೊಂಡಿದೆ. ಇದರ ಇಫೆಕ್ಟ್ ಬಹಳ ಆಗುತ್ತೆ. ನಮಗೇನು ಫ್ಯೂಲ್ ಸಪ್ಲೈ ಏನಾಗ್ಯದಲ್ಲ ಅದು ಮೇಜರ್ ಹೊಡೆತ ಬಿದ್ದದ ಇಂಡಸ್ಟ್ರಿಗಳಿಗೆ. ಫ್ಯೂಲ್ ಸಪ್ಲೈ ಆಗದ್ರಿಂದ ಎಸ್ಪೆಷಲಿ LPG ಮತ್ತು ಕ್ರೂಡ್ ಆಯಿಲ್ ಏನು ಬೇಕಾಗ್ತದೆ ಫಾರ್ ಮಷಿನರೀಸ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಅದೇ ಮೇಜರ್ ಎಫೆಕ್ಟ್ ಆಗಿದೆ ಒಂದು.
ಸೆಕೆಂಡ್ಲಿ ಎಕ್ಸ್ಪೋರ್ಟ್ಸ್ ಎಲ್ಲ ಬಂದಾಗ್ಯಾವ. ಯಾಕಂದ್ರೆ ಎಕ್ಸ್ಪೋರ್ಟ್ ಏನು ಹೋಗಬೇಕಾಗಿತ್ತು ಅವೆಲ್ಲ ಸ್ಟಾಕ್ ಆಗಿ ಹಿಂಗೆ ನಿಂತದ. ಆಮೇಲೆ ಹೊಸ ಆರ್ಡರ್ ಜನರೇಟ್ ಆಗ್ತಾ ಇಲ್ಲ. ಇವನ್ ಅದಾಗಿದ್ರಿಂದ ಶಿಫ್ಟ್ಗಳು ಈಗ ಮೊದಲು ಏನು ಇಂಡಸ್ಟ್ರಿಗಳು 3 ಶಿಫ್ಟ್ ನಡೀತಿತ್ತು ಅದೆಲ್ಲ ಈಗ 1 ಶಿಫ್ಟ್ 2 ಶಿಫ್ಟ್ ಮಾಡ್ಲಿರ್ತಾರೆ. ಭತ್ತದ ನಾಡು ರಾಯಚೂರು ಜಿಲ್ಲೆಯ 150 ರೈಸ್ ಮಿಲ್ಗಳಿಗೆ ಇದರ ಎಫೆಕ್ಟ್ ತಟ್ಟಿದೆ. ಹೊರದೇಶಕ್ಕೆ ಹೋಗುತ್ತಿದ್ದ ಸೋನಾ ಮಸೂರಿ, ಬಾಸುಮತಿ, RNR ಅಕ್ಕಿ ಸಂಸ್ಕರಣೆ 75% ಸ್ಥಗಿತವಾಗಿದೆ. ಒಂದು ತಿಂಗಳಿಗೆ 30 ಟನ್ ಎಕ್ಸ್ಪೋರ್ಟ್ ಆಗ್ತಿತ್ತು. ಈಗ 2-3 ತಿಂಗಳಿಂದ ಪೂರ ಎಕ್ಸ್ಪೋರ್ಟ್ ಬಂದಾಗಿದೆ. ಇದರಿಂದ ನಮ್ಮಲ್ಲಿ ರಾಯಚೂರಲ್ಲಿ 95 ರೈಸ್ ಮಿಲ್ ಇದೆ. 95 ರೈಸ್ ಮಿಲ್ 50% ಮಿಲ್ ಕ್ಲೋಸ್ ಆಗಿಬಿಟ್ಟಿದೆ. ಏನಾಗ್ತಿದ್ದು, ಅರ್ಧ ರೈಸ್ ಮಿಲ್ಲರ್ಸು ಎಕ್ಸ್ಪೋರ್ಟ್ ಮಾಡ್ತಿದ್ರು, ಅರ್ಧ ರೈಸ್ ಮಿಲ್ ಡೊಮೆಸ್ಟಿಕ್ ಪರ್ಸನ್ ಮಾಡ್ತಿದ್ರು. ಇದರಿಂದ ದೊಡ್ಡ ಮಿಲ್ಗಳಲ್ಲಿ ಎಫೆಕ್ಟ್ ಮಾಡಿದೆ. ಸಣ್ಣ ಮಿಲ್ ಅವ್ರ ತಕ್ಕಂಗೆ ಅವ್ರಿಗೆ ಎಫೆಕ್ಟ್ ಆಗಿದೆ. ಯುದ್ಧದಿಂದ ಕಳೆ ಕಳೆದುಕೊಂಡ ಚನ್ನಪಟ್ಟಣದ ಬೊಂಬೆ. ಕೊಲ್ಲಿ ಯುದ್ಧದ ಎಫೆಕ್ಟ್ ಚನ್ನಪಟ್ಟಣದ ಟಾಯ್ಸ್ ಪಾರ್ಕ್ಗೂ ತಟ್ಟಿದೆ. ಟಾಯ್ಸ್ ಪಾರ್ಕ್ಗೆ ನಿತ್ಯ ಬರ್ತಿದ್ದ ಆರ್ಡರ್ಗಳು ಕ್ಯಾನ್ಸಲ್ ಆಗಿವೆ. ಹೀಗಾಗಿ ಉದ್ದಿಮೆದಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಟೂರಿಸ್ಟ್ಗಳಾಗಿ ಬಂದಂಥ ಜನ ಹೋಟೆಲ್ಗಳಲ್ಲಿ ಉಳ್ಕೊಳ್ತಾ ಇದ್ರು. ಅವ್ರಿಗೆ ಈ ಹೋಟೆಲ್ಗಳ ಯಜಮಾನರುಗಳು ಗಿಫ್ಟ್ಗಳು ಕೊಟ್ಟು ಅವ್ರನ್ನ ಅಟ್ರಾಕ್ಟ್ ಮಾಡ್ತಾ ಇದ್ರು. ಅದು ಈಗ ಸ್ವಲ್ಪ ಸ್ಥಗಿತ ಆಗಿದೆ ಬಿಕಾಸ್ ಆಫ್ ನೋ ಟೂರಿಸ್ಟ್ಸ್. ಸುಮಾರು ಒಂದು 3-4 ಆರ್ಡರ್ಸು ಕ್ಯಾನ್ಸಲ್ ಆಗಿರುವ ಸಾಧ್ಯತೆ ಇದೆ ನಮ್ಮ ಮಟ್ಟಿಗೆ ಹೇಳಬೇಕಾದ್ರೆ. ಯುದ್ಧದ ಎಫೆಕ್ಟ್ ಕುಕ್ಕುಟೋದ್ಯಮದ ಮೇಲೆ ಕರಿನೆರಳು ಬೀರಿದೆ. ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರದಿಂದ ಮಧ್ಯಪ್ರಾಚ್ಯಕ್ಕೆ ರಫ್ತಾಗಬೇಕಿದ್ದ ಬರೋಬ್ಬರಿ 30 ಕೋಟಿ ಮೊಟ್ಟೆ ಹಾಗೆಯೇ ಉಳಿದಿದೆ. ಮೈಸೂರಿನಿಂದ ಸುಮಾರು 30 ಲಕ್ಷಕ್ಕೂ ಹೆಚ್ಚು ಮೊಟ್ಟೆ ರಫ್ತಾಗಬೇಕಿತ್ತು. ಆದರೆ ಅದೆಲ್ಲವೂ ಹಾಗೆಯೇ ಉಳಿದಿದೆ. ಮಧ್ಯಪ್ರಾಚ್ಯ ಯುದ್ಧ ಭಾರತದಲ್ಲಂತೂ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಅದರಲ್ಲೂ ಕರ್ನಾಟಕದಲ್ಲಿ ತುಸು ಹೆಚ್ಚೇ ಸಮಸ್ಯೆ ತಂದಿಟ್ಟಿದೆ. ಅಲ್ಲಿ ಯುದ್ಧವೂ ಶಮನವಾಗೋ ಲಕ್ಷಣಗಳು ಕಾಣುತ್ತಿಲ್ಲ. ಇಲ್ಲಿ ಸಮಸ್ಯೆಗಳಿಗೂ ಬ್ರೇಕ್ ಬೀಳೋ ಸಾಧ್ಯತೆಯೂ ಕಮ್ಮಿ. ಹೀಗಾಗಿ ಯುದ್ಧ ಮುಗಿಯೋವರೆಗೂ ಜನರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಯುದ್ಧ ಮತ್ತು ಯುದ್ಧದ ಪರಿಣಾಮ ಬಹಳ ಭೀಕರವಾಗಿ ಮುಂದುವರೆದಿದೆ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಉತ್ತರ ಎಲ್ಲಿದೆ ಅನ್ನುವಂಥದ್ದು ಈಗಿರುವ ಪ್ರಶ್ನೆ. ಯಾಕಂದರೆ ಸದನದಲ್ಲಿ ಪ್ರಶ್ನೆ ಉತ್ತರದ ಸಮರ ಈಗ ನಡೀತಾ ಇರುವಂಥದ್ದು. ಸದನದಲ್ಲಿ ಉತ್ತರವನ್ನು ಕೊಡಬೇಕಾಗಿರುವಂಥದ್ದು ಸಚಿವರುಗಳ ಜವಾಬ್ದಾರಿ. ಉತ್ತರ ಕೊಡಿಸಬೇಕಾಗಿರುವಂಥದ್ದು ಸರ್ಕಾರದ ಜವಾಬ್ದಾರಿ. ಅಧಿಕಾರಿಗಳ ಮೂಲಕವಾಗಿ ಉತ್ತರ ಕೊಡಿಸುವಂಥದ್ದನ್ನು ಮಾಡಬೇಕಾಗುತ್ತೆ. ಆದರೆ ಸದನದಲ್ಲಿ ಸಚಿವರು ಗೈರು ಹಾಜರಾಗಿರ್ತಾರೆ. ಇಲಾಖೆಗಳ ಪ್ರಶ್ನೆಗೆ ಉತ್ತರ ಸಿಗದೆ ಸ್ಪೀಕರ್ ಕೂಡ ಸಿಟ್ಟಾಗಿದ್ದಾರೆ. ಸಚಿವರ ಮೇಲೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಅಸಮಾಧಾನಗೊಂಡಿದ್ದಾರೆ. ಯಾಕಂದರೆ ಯಾವಾಗ ಸ್ಪೀಕರ್ ಅವರೇ ಸದನದಿಂದ ಎದ್ದು ಹೋಗುವಂಥ ಒಂದು ಪ್ರಸಂಗ ನಿರ್ಮಾಣ ಆಗುತ್ತಲ್ಲ, ಅದು ಯಾವುದೇ ಸರ್ಕಾರಕ್ಕೆ ಆದರೂ ಕೂಡ ಆಗುವ ಅತಿ ದೊಡ್ಡ ಅವಮಾನ, ಅತಿ ದೊಡ್ಡ ಅಪಮಾನ. ಯಾಕಂದರೆ ಉತ್ತರ ಕೊಡಿಸೋದಕ್ಕೆ ಆಗ್ತಾ ಇಲ್ಲ, ಸಚಿವರುಗಳು ಬರ್ತಾ ಇಲ್ಲ, ಇಲಾಖೆಗಳ ಅಧಿಕಾರಿಗಳು ಹಾಜರಿಲ್ಲ, ಉತ್ತರ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಸ್ಪೀಕರ್ ಹೇಗೆ ಸದನವನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ? ಇಂಥದ್ದೊಂದು ಪರಿಸ್ಥಿತಿಯಲ್ಲಿ ಸ್ಪೀಕರ್ ಎದ್ದು ಹೋಗಿದ್ದಾರೆ. ಇದು ಸಿಎಂ ಅಸಮಾಧಾನಕ್ಕೆ ಕಾರಣ ಆಗಿದೆ. ಮತ್ತೊಂದು ಸುತ್ತು, ಯಾಕಂದ್ರೆ ಈ ಹಿಂದೆಯೂ ಕೂಡ ಬರೆದಿದ್ರು ಸಿದ್ದರಾಮಯ್ಯನವರು, ಈಗ ಮತ್ತೊಂದು ಸುತ್ತು ಎಲ್ಲ ಸಚಿವರಿಗೂ ಪತ್ರ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮತ್ತು ಎಲ್ಲ ಸಚಿವರುಗಳಿಗೆ ಅದೇ ಕಿವಿ ಮಾತು ಹೇಳುವ ಪ್ರಯತ್ನ ಮಾಡಿದರೆ ತಮ್ಮ ಇಲಾಖೆಗಳಿಗೆ ಸಂಬಂಧಿಸಿದಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಅವ್ರಿಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಜವಾಬ್ದಾರಿಗಳೇ. ಆದರೆ ಆ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇಲ್ಲ ಅನ್ನುವ ಕಾರಣಕ್ಕಾಗಿ ನೆನಪು ಮಾಡಿದ್ದಾರೆ. ಸಹಕರಿಸಿದ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳುವುದಕ್ಕೂ ಕೂಡ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಮುಖ್ಯ ಕಾರ್ಯದರ್ಶಿಯವರಿಗೂ ಕೂಡ ಈ ವಿಚಾರವನ್ನು ಹೇಳಿದ್ದಾರೆ. ಮುಖ್ಯ ಕಾರ್ಯದರ್ಶಿಯವರು ಕೂಡ ಆಲ್ರೆಡಿ ಎಲ್ರಿಗೂ ಕಾರಣ ಕೇಳಿ ನೋಟಿಸನ್ನು ಕಳಿಸಿದ್ದಾರೆ. ಹಾಗೆಯೇ ಗಮನ ಸೆಳೆಯುವ ಪ್ರಶ್ನೆಗಳ ಮೇಲೆ ಇಲಾಖಾವಾರು ಕಾರ್ಯದರ್ಶಿಗಳು ಹಾಜರಿರಬೇಕು. ಸದನದಲ್ಲಿ ಅಧಿಕಾರಿಗಳ ಗ್ಯಾಲರಿಯಲ್ಲಿ ಅವರು ಹಾಜರಿರಬೇಕು. ಯಾಕಂದರೆ ಸಚಿವರುಗಳಿಗೆ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳು ಬಂದಾಗ ಅವರು ಉತ್ತರ ಕೊಡೋದಕ್ಕೆ ತಯಾರಿರಬೇಕು ಅನ್ನುವಂತಹ ನಿಟ್ಟಲ್ಲೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ಸದನದಲ್ಲಿ ಸಚಿವರ ಕಡ್ಡಾಯ ಹಾಜರಾತಿಗೂ ಕೂಡ ಸಿಎಂ ಪತ್ರದಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಮಂತ್ರಿ ಆಗಬೇಕು ಅಂತ ಲಾಬಿ ಮಾಡ್ತಾ ಇರ್ತಾರೆ, ಆದರೆ ಸದನದಲ್ಲೂ ನೀವು ಹಾಜರಿರಬೇಕು ಅಂತೇಳಿ ಸಿಎಂ ಹೇಳಬೇಕಾಗತ್ತೆ. ಇಂಥದ್ದೊಂದು ಪರಿಸ್ಥಿತಿ ಯಾವುದೇ ಸರ್ಕಾರದಲ್ಲಿ ಬರಬಾರದು. ಆದರೆ ಕರ್ನಾಟಕ ಸರ್ಕಾರದಲ್ಲಿ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇಲ್ಲಿ ನೋಡಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, ಇದು ನೇರವಾಗಿ ಮುಖ್ಯಮಂತ್ರಿಯವರ ಅಡಿಯಲ್ಲಿ ಬರ್ತಕ್ಕಂತಹ ಇಲಾಖೆ. ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು 23, ಉತ್ತರವನ್ನು ಕೊಟ್ಟಿರುವಂಥದ್ದು ಕೇವಲ 6 ಪ್ರಶ್ನೆಗಳಿಗೆ ಮಾತ್ರ. ಮುಖ್ಯಮಂತ್ರಿಯವರ ಅಡಿಯಲ್ಲಿರತಕ್ಕಂಥ ಇಲಾಖೆ, ಮುಖ್ಯಮಂತ್ರಿಯವರ ಅಡಿಯಲ್ಲೇ ಬರ್ತಕ್ಕಂಥ ಆರ್ಥಿಕ ಇಲಾಖೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ಇತ್ತು. ಇನ್ನು ಪರಿಶಿಷ್ಟ ಪಂಗಡ ಮತ್ತು ಕಲ್ಯಾಣ ಇಲಾಖೆ, ಇಲ್ಲೂ ಕೂಡ ಅಷ್ಟೇ 9 ಪ್ರಶ್ನೆಗಳನ್ನು ಕೇಳಲಾಗಿದೆ, ಉತ್ತರಿಸಿದ್ದು 0. ಯುವ ಸಬಲೀಕರಣ ಕೇಳಿರ್ತಕ್ಕಂಥ ಪ್ರಶ್ನೆಗಳು 10, ಉತ್ತರ 0.
ಸಹಕಾರಿ ಇಲಾಖೆ ಕೇಳಿದ ಪ್ರಶ್ನೆಗಳು 12, ಉತ್ತರ 0. ಇವೆಲ್ಲವೂ ಕೂಡ CM ಅವರ ಅಡಿಯಲ್ಲಿ ಬರ್ತಾ ಇರತಕ್ಕಂಥ ಇಲಾಖೆಗಳು. ಸಚಿವರುಗಳ ರಾಜೀನಾಮೆ ನಂತರ ಈ ಇಲಾಖೆಗಳು ಸಿದ್ದರಾಮಯ್ಯನವರಿಗೆ ವರ್ಗಾವಣೆಗೊಂಡಿದ್ದಾವೆ. ಅವರ ಅಡಿಯಲ್ಲಿ ಬರ್ತಕ್ಕಂಥ ಇಲಾಖೆಗಳಲ್ಲಿ ಉತ್ತರಗಳು 0. ಇನ್ನು ಜಲಸಂಪನ್ಮೂಲ ಇಲಾಖೆ, ಇದು ಉಪಮುಖ್ಯಮಂತ್ರಿಯವರ ಇಲಾಖೆ. 33 ಪ್ರಶ್ನೆ ಕೇಳಿದ್ದಾರೆ, 4ಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ನಾಟ್ ಇವನ್ 12-13% ಅಷ್ಟು ಆಗುತ್ತೆ. ಹಾಗೆ ಇನ್ನು ಕೇಳಿರ್ತಕ್ಕಂಥ ಪ್ರಶ್ನೆಗಳು 21 ನಗರಾಭಿವೃದ್ಧಿ ಇಲಾಖೆಯಲ್ಲಿ, ಇದು ಬೈರತಿ ಬಸವರಾಜ್ ಅವರ ಇಲಾಖೆ, ಇಲ್ಲಿ ಉತ್ತರ ಕೊಟ್ಟಿರುವಂಥದ್ದು 8 ಪ್ರಶ್ನೆಗೆ. ಹಾಗೆಯೇ ಒಳಾಡಳಿತ ಇಲಾಖೆ, ಇದು ಗೃಹ ಸಚಿವರ ಅಂಡರಲ್ಲಿ ಬರುವಂಥದ್ದು, ಕೇಳಿದ 35 ಪ್ರಶ್ನೆಯಲ್ಲಿ 26ಕ್ಕೆ ಅವರು ಉತ್ತರವನ್ನು ಕೊಡಿಸಿದ್ದಾರೆ. ಇನ್ನು ಕಾನೂನು ಇಲಾಖೆಯಲ್ಲಿ 5 ಪ್ರಶ್ನೆ ಕೇಳಿದ್ದಾರೆ, 3ಕ್ಕೆ ಉತ್ತರವನ್ನು ಕೊಡಿಸಿದ್ದಾರೆ. 2 ಪ್ರಶ್ನೆಗಳು ಬಾಕಿ ಉಳಿದಿದ್ದಾವೆ. ಪ್ರವಾಸೋದ್ಯಮ ಇಲಾಖೆಯಲ್ಲಿ 25 ಪ್ರಶ್ನೆಗಳು ಕೇಳಲಾಗಿದೆ, ಕೇವಲ 1ಕ್ಕೆ ಮಾತ್ರ, ಇಲ್ಲ ಅಂತ ಹೇಳಿಲ್ಲ, 0ಗಿಂತ ಮೇಲೆ ಬಂದಿದ್ದಾರೆ, 1ಕ್ಕೆ ಉತ್ತರ ಕೊಟ್ಟಿದ್ದಾರೆ. ಸಣ್ಣ ನೀರಾವರಿಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು 19, ಉತ್ತರಿಸಿರುವಂಥದ್ದು 13. ಹಾಗೆಯೇ ಮಾಹಿತಿ ತಂತ್ರಜ್ಞಾನದಲ್ಲಿ ಇದು ಪ್ರಿಯಾಂಕ್ ಖರ್ಗೆ ಅವರ ಇಲಾಖೆ, 2 ಪ್ರಶ್ನೆಗೆ ಕೇಳಿದ್ದಾರೆ, 2ಕ್ಕೂ ಕೂಡ ಉತ್ತರವನ್ನು ಕೊಡಿಸಿದ್ದಾರೆ. ಹೀಗೆ ಇಲ್ಲಿ ಇಲಾಖಾವಾರು ಇರುವಂತಹ ಪರ್ಫಾರ್ಮೆನ್ಸ್ ನೋಡಿದಾಗಲೇ ಗೊತ್ತಾಗುತ್ತೆ ಯಾವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಇಲ್ಲಿ ಈಗಾಗಲೇ ಅಧಿಕಾರಿಗಳಿಗೆ ನೋಟಿಸನ್ನು ರವಾನೆ ಮಾಡಲಾಗಿದೆ. ಕಾರಣ ಕೇಳಿದ್ದಾರೆ. ಮುಖ್ಯ ಕಾರ್ಯದರ್ಶಿಯವರು ಈ ನೋಟಿಸನ್ನು ಕೊಟ್ಟಿದ್ದಾರೆ. ಯಾರಿಗೆಲ್ಲ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಭಾಳ ಮುಖ್ಯವಾಗಿ ಯಾವ್ಯಾವ ಇಲಾಖೆಗಳಿಂದ ಉತ್ತರವನ್ನೇ ಕೊಡಿಸೋದಕ್ಕೆ ಸಾಧ್ಯ ಆಗಿಲ್ವೋ ಅಂಥವ್ರುಗಳಿಗೆ ನೋಟಿಸ್ ರವಾನೆ ಮಾಡ್ತಕ್ಕಂತಹ ಕೆಲಸವನ್ನು ಈಗಾಗಲೇ ಸರ್ಕಾರ ಮಾಡಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ತತ್ಕ್ಷಣಕ್ಕೆ ಸರ್ಕಾರಕ್ಕೆ ಮಾಹಿತಿಯನ್ನು ಒದಗಿಸಬೇಕಾಗತ್ತೆ ಮತ್ತು ಸಚಿವರುಗಳ ಮೂಲಕವಾಗಿ ಉತ್ತರ ಈ ಪ್ರಶ್ನೆಗಳು ಯಾವುವು ಕೂಡ ಸಡನ್ ಆಗಿ ರೈಸ್ ಆಗಿರುವಂಥ ಪ್ರಶ್ನೆಗಳು ಆಗಿರೋದಿಲ್ಲ. ಇವೆಲ್ಲವೂ ಕೂಡ 1 ತಿಂಗಳು ಮುಂಚಿತವಾಗಿ, ಅಂದರೆ ಸದನ ನಡೆಯೋಕ್ಕೆ 1 ತಿಂಗಳು ಮುಂಚಿತವಾಗಿದೆ. ಯಾವಾಗ ಸದನ ಕಾಲ್ಫರ್ ಆಗುತ್ತಲ್ಲ ಆವಾಗಲೇ ಪ್ರಶ್ನೆಗಳನ್ನು ಕಳಿಸಿರ್ತಾರೆ. ಅಲ್ಲಿಂದ ನಂತರ ಉತ್ತರವನ್ನು ಕೊಡಿಸಬೇಕಾಗಿರುವಂಥದ್ದು ಇಲಾಖಾವಾರು ವಿಚಾರಗಳು. ರಾಜೇಂದ್ರ ಕುಮಾರ್ ಕಟಾರಿಯಾ, ಅಮ್ಲಾನ್ ಆದಿತ್ಯ ಬಿಸ್ವಾಸ್, ಹಾಗೆಯೇ ಆರ್ ಗಿರೀಶ್, ಶಮ್ಲಾ ಇಕ್ಬಾಲ್, NV ಪ್ರಸಾದ್, ಮೋಹನ್ ರಾಜ್, ಆರ್ ವಿನೋದ್ ಪ್ರಿಯಾ, ಇವರೆಲ್ಲರಿಗೂ ಕೂಡ ಈಗಾಗಲೇ ನೋಟಿಸನ್ನು ನೀಡಲಾಗಿರುವಂಥ ಉತ್ತರವನ್ನು ಕೇಳಲಾಗಿದೆ.